I'll show you what I'm going to buy. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ನನ್ನ ಫ್ರೆಂಡ್ ಕಾಲಿ ಬಂದಿದ್ದಾನೆ in his Fortuner. Here is my guy. ನಮಸ್ಕಾರ. Welcome to Mikey's vlog. Crazy. ಪರಿಸ್ಥಿತಿ ಹಾಳಂದ್ರೆ ಅಂಡರ್ಸ್ಟೇಟ್ಮೆಂಟ್ ಗುರು. My two. Oh. Let's retake that. What's up guys? Welcome to another vlog. ಇದು ತುಂಬಾ ಒಂದು ಚಿಲ್ ವ್ಲಾಗ್ ಹಂಗೆ ಇರಕ್ಕೆ ಹೋಗುತ್ತೆ. ಆ್ಯಕ್ಚುಲಿ ನಾವು ಒಂದು ಹೊಸ ಶೂ ತೊಗೊಂಡಿದ್ದೀನಿ, ಅದು ಈವಾಗಲೇ ಬಂದಿದೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಕಮ್ ಲೆಟ್ಸ್ ಚೆಕ್ ಔಟ್ ದ ಶೂಸ್. ಒಂದು ಲಿಮಿಟೆಡ್ ಎಡಿಷನ್ ಟೈಪ್ ಶೂಸ್ ತೊಗೊಂಡಿದ್ದೀನಿ. ಸೊ ಇಟ್ ಈಸ್ ಹಿಯರ್, ಕಮ್ ಆ್ಯಂಡ್ ಚೆಕ್ ಇಟ್ ಔಟ್. ಹೇ ಜಾರ್ಡನ್ಸ್ ಸಖತ್ತಂಗಿದೆ ಶೂಸ್, ಕ್ರೇಜಿ ಹೆಂಗಿದೆ, ಬ್ಯೂಟಿಫುಲ್ ಶೂಸ್. ಸೊ ಇವಾಗ ಐ ನೀಡ್ ಟು ವೇರ್ ಆನ್ ಔಟ್ಫಿಟ್ ಟು ಮ್ಯಾಚ್ ದೀಸ್ ಶೂಸ್. ಸೊ ನಾ ಸೆಲೆಕ್ಟ್ ಮಾಡೋ ಔಟ್ಫಿಟ್ ನಾ ಇವಾಗ ತೋರಿಸ್ತೀನಿ ನಿಮಗೆ. ಆಲ್ರೈಟ್, ಸೊ ಒಂದು ತುಂಬ ಬೇಸಿಕ್ ಔಟ್ಫಿಟ್ ಚೂಸ್ ಮಾಡಿದ್ದೀನಿ. ಜಸ್ಟ್ ಪ್ಲೇನ್ ಬ್ಲ್ಯಾಕ್ ಜೀನ್ಸ್ ಆ್ಯಂಡ್ ಒಂದು ಆರೆಂಜ್ ಟಿ ಶರ್ಟ್, ಯಾಕಂದರೆ ಶೂ ಅಲ್ಲಿ ಒಂದು ಆರೆಂಜ್ ಹೈಲೈಟ್ಸ್ ಇದೆ. ಆ್ಯಂಡ್ ಪ್ಲೇನ್ ಬ್ಲ್ಯಾಕ್ ಪ್ಯಾಂಟ್ಸ್, ಯಾಕಂದರೆ ಹೈಲೈಟ್ ಶೂಸ್ ಮೇಲೆ ಇರಬೇಕು. ಸೊ ಲೆಟ್ ಅಸ್ ವೇರ್ ದ ಶೂಸ್ ಆ್ಯಂಡ್ ಚೆಕ್ ಔಟ್ ದ ಆನ್ ಲೆಗ್ look. That is the final look. Ooh, shoes on feet ಸಖತ್ತಂಗೆ ಕಾಣ್ತಾ ಇದೆ ಗುರು. ವೌ, ಈ ಶೂಸ್ ಹಾಕಿದ್ರಲ್ಲಿ ಔಟ್ಫಿಟ್ ಬಂದು 5 10 ಆಗಿದೆ. ಸೊ ವಿ ಆರ್ ಅ 10. ಲೆಟ್ಸ್ ಗೋ. ಫಸ್ಟ್ ಆಲ್ವೇಸ್ ವಿ ಗಾಟ್ ಅ ರೈಡ್ ಸೇಫ್. ಆ್ಯಂಡ್ ಇದು ನೋಡುವಾಗ ನನಗೆ ನೆನಪು ಬರ್ತಾ ಇದೆ, ತುಂಬ ಜನ ಕಮೆಂಟ್ ಹಾಕಿದ್ದೀರಾ ಗುರು ಒಂದು ಹೊಸ ಹೆಲ್ಮೆಟ್ ತಗೋ, ಹೆಲ್ಮೆಟ್ ಏನೋ ಖರಾಬಾಗಿದೆ ಅಂತ. ಹೆಲ್ಮೆಟ್ ಯಾಕೆ ಖರಾಬಾಗಿದೆ ಅಂದರೆ, ಈ ಹೆಲ್ಮೆಟ್ ನನ್ನ ಲೈಫ್ನ ಸೇವ್ ಮಾಡಿದೆ ತುಂಬ ಟೈಮ್ಸ್. ಅದರಲ್ಲೇ ಸ್ಕ್ರ್ಯಾಚಸ್ ಆಗಿದೆ, ಅದರಲ್ಲೇ ಒಂದು ಇಮೋಷ್ನಲ್ ಕನೆಕ್ಷನ್ ಇದೆ. ಸೊ ಲಾಸ್ಟ್ ಇಯರಲ್ಲಿ ನನಗೆ ಒಂದು ಆಕ್ಸಿಡೆಂಟ್ ಆಯಿತು, ಅದರಲ್ಲಿ ಹೆಲ್ಮೆಟ್ ಇಲ್ಲ ಅಂದರೆ ಮೈ ಹೆಡ್ ಕುಡ್ ಹ್ಯಾವ್ ಬ್ರೋಕನ್. ಸೊ ಐ ಓ ಮೈ ಲೈಫ್ ಟು ದಿಸ್ ಹೆಲ್ಮೆಟ್. ಬಟ್ ಸ್ವಲ್ಪ ಇದನ್ನು ರಿಟೈರ್ ಮಾಡೋಕ್ಕೆ ಟೈಮ್ ಬಂದಿದೆ. ವೈಸರ್ ಎಲ್ಲ ಫುಲ್ ಸ್ಕ್ರ್ಯಾಚ್ ಆಗಿದೆ ಆ್ಯಂಡ್ ಐ ಥಿಂಕ್ ಇಟ್ಸ್ ಟೈಮ್ ಟು ರೀಪ್ಲೇಸ್ ದಿಸ್. ಸೊ ಇವಾಗ ಹೋಗಿ ಒಂದು ಹೊಸ ಹೆಲ್ಮೆಟ್ ತೊಗೊಳ್ಳೋಣ. ಲೆಟ್ಸ್ ಗೋ ಡೂ ದ್ಯಾಟ್. ಟೈಮ್ ಟು ಗೋ. 75 ಹಾರ್ಡ್, ಲಿಫ್ಟ್ ಎಲ್ಲ ಯೂಸ್ ಮಾಡೋದಿಲ್ಲ, ಓನ್ಲಿ ಸ್ಟೆಪ್ಸ್. ಸೊ ಕೆಳಗಡೆ ಇದ್ದೀನಿ, ನನ್ನ ಫ್ರೆಂಡ್ ಕಾಲಿ ಬಂದಿದ್ದಾನೆ. ಹಿ ಈಸ್ ಗೋನ್ ಹೆಲ್ಪ್ ಮೀ ಶೂಟ್ ದಿಸ್ ವ್ಲಾಗ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗೋ ಇನ್ ಹಿಸ್ ಕಾರ್, ಯಾಕಂದರೆ ನನ್ನ ಬೈಕ್ ವಾಷಿಂಗ್ಗೆ ಹೋಗಿದೆ. ಸೊ ಟುಡೇ ಇಟ್ಸ್ ಅ ಕಾರ್ ಡೇ. ಇಲ್ಲಿ ಬಂದಿದ್ದಾನೆ ಇನ್ ಹಿಸ್ ಫಾರ್ಚುನರ್. ಲೆಟ್ಸ್ ಗೋ. ಕಾರಲ್ಲಿ ಟ್ರಾವೆಲ್ ಮಾಡಿ ಅಭ್ಯಾಸ ಇಲ್ಲ, ಬಟ್ ಇವಾಗ ಬೆಂಗಳೂರಲ್ಲಿ ಇರೋ ಬಿಸಿಲಿಗೆ ಇಟ್ಸ್ ವರ್ತ್ ಇಟ್. ಸೊ ಹಿಯರ್ ಇಸ್ ಮೈ ಗೈ. Hey, ನಮಸ್ಕಾರ. Welcome to Mikey's vlog. ವೆಲ್ಕಮ್ ಟು ದ ವ್ಲಾಗ್. ಸ್ವಲ್ಪ ಒಂದು ಹೆಲ್ಮೆಟ್ ವ್ಲಾಗ್, ಬಟ್ ಮೇ ಬಿ ಇನ್ನೂ ಸ್ವಲ್ಪ ಎಕ್ಸೈಟಿಂಗ್ ಆಗುತ್ತೆ ವ್ಲಾಗ್. ಯು ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಆ್ಯಕ್ಚುಲಿ ಇವತ್ತು ಒಂದು ಒಳ್ಳೆ ದಿನ. ದೇರ್ ಇಸ್ ಕ್ಲೌಡ್ಸ್ ಇನ್ ದ ಸ್ಕೈ ಬ್ರೋ. ಎಷ್ಟು ದಿನ ಆಗಿದೆ ಬೆಂಗಳೂರಲ್ಲಿ ಕ್ಲೌಡ್ಸ್ ನೋಡಿ. ಹೋಪ್ಫುಲಿ ಒಂದು ಮಳೆ ಬಂದು ಇಟ್ ವಿಲ್ ಕೂಲ್ ಅಸ್ ಡೌನ್. ಈ ಬಿಸಿಲು ಬೆಂಗಳೂರು ಬಂದು ಈ ಥರ ಇದೆ ಅಂದರೆ ಕಷ್ಟ ಗುರು. ಮುಂಬೈ, ಡೆಲ್ಲಿನ ಕೂಡ ಜಾಸ್ತಿ ಟೆಂಪರೇಚರ್ ಇದೆ ಬೆಂಗಳೂರಲ್ಲಿ. ಏನು ಗುರು, ಏನು ನಡೀತಾ ಇದೆ ಇಲ್ಲಿ? ವಾಟ್ ಇಸ್ ಹ್ಯಾಪನಿಂಗ್? ಸಿಕ್ಕಾಪಟ್ಟೆ ಶೆಕೆ ಇದೆ ಬ್ರೋ, ಕೂರಕ್ಕಾಗಲ್ಲ. ಆಕ್ಚುಲಿ ಕಾರಲ್ಲಿ ಬಂದು ಕೂತ್ಮೇಲೆ ಎಸಿ ಹಾಕಿದ್ಮೇಲೆ ಸ್ವಲ್ಪ ತಂಪಾಗಿದೆ. ಒಂದು ಮೂಡೇ ಇಂಪ್ರೂವ್ ಆಗಿದೆ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಮಳೆ ಬರ್ತಿದೆ ಬ್ರೋ. ಓ, ಇಟ್ಸ್ ಡ್ರಿಸ್ಲಿಂಗ್. ಕ್ರೇಜಿ. ಇವಾಗ ಹೇಳಿದ್ದು ಮಳೆ ಬರ್ತಾ ಇದೆ ಗುರು. ಕ್ರೇಜಿ. ವಾಟ್ ಎ ಲಕ್. ಲೆಟ್ಸ್ ಗೋ. ನಾ ಹೊಸ ಹೆಲ್ಮೆಟ್ ತಗೊಳ್ಳೋದು, ಮಳೆ ಬರ್ತಿದೆ. ಓಕೆ ಬಿಡಿ, ಏನು ಮಾಡೋದು. ನಮ್ಮ ಫ್ಯಾನ್ ಒಬ್ರು ಬಂದಿದ್ದಾರೆ, ಸೊ ಅವ್ರ ಜೊತೆ ಒಂದು ಫೋಟೋ ತಗೊಳ್ಳೋಣ. ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಹಾಯ್. Thank you. So every time we go out, they scene, but it's okay. Thank you, bro. Thank you. Enjoy. Take care. Okay, let's go. Excellent.
12 seconds later. Your car got ಒಂದು ಕಾರಿನ ಪರಿಸ್ಥಿತಿ ಹಾಳಾಗೋಗಿದೆ. ಪರಿಸ್ಥಿತಿ ಹಾಳಂದ್ರೆ ಅಂಡರ್ ಸ್ಟೇಟ್ಮೆಂಟ್ ಗುರು. ವಾ Meanwhile, ಎಲ್ಲ ಸೆಲೆಕ್ಷನ್ ಎಲ್ಲ ಮಾಡಿ ಫೈನಲೈಸ್ ಮಾಡಿದ ಮೇಲೆ ಹೇಳ್ತಿದ್ದಾರೆ ₹1 ಕೂಡ ಡಿಸ್ಕೌಂಟ್ ಆಗಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಸೊ ಐ ಆಮ್ ಗೋಯಿಂಗ್ ಟು ಗೋ ಚೆಕ್ಔಟ್. ಇನ್ನೊಂದು ಕಪಲ್ ಆಫ್ ಅದರ್ ಶಾಪ್ಸ್ ಹೋಗಿ ಚೆಕ್ಔಟ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಮುಂಚೆ ನೀವು ಹೇಳಿದ್ದಲ್ಲ ಬ್ರೋ, ಏನ್ ಶೆಕೆ ಇದೆ, ಏನ್ ಹಿಂಗಿದೆ ಅಂತ. ಸೀರಿಯಸ್ಲಿ ವರುಣ ದೇವ ಕೇಳ್ಬಿಟ್ಟಿದ್ದಾರೆ, ತಗೊಳ್ಳಿ ಮಳೆ ಅಂತ ಕಳಿಸಿದ್ದಾರೆ ನೋಡಿ. ಅದೇ ಆಗಿದೆ ಖುಷಿ. ಬಟ್ ಹೋಗಿದ ಕೆಲಸ ಆಗಿಲ್ಲ ಅಲ್ಲ ಗುರು. ಓಕೆ, ಎನಿವೇ ಕೋರಮಂಗಲ ಹೋಗ್ತಿದ್ದೀವಿ. ಮೇ ಬಿ ಸಮ್ ಬೆಟರ್ ಶಾಪ್ಸ್ ವಿಲ್ ಬಿ ದೇರ್. ಸ್ಟಾರ್ಟಿಂಗಲ್ಲೇ ಕೇಳಬೇಕು ಅವ್ರು ಏನು ಡಿಸ್ಕೌಂಟ್ ಕೊಡ್ತಾರಾ ಹೇಗೆ ಅಂತ, ಆ್ಯಂಡ್ ಆಮೇಲೆ ತೊಗೋಬೇಕು. ಸೊ ಇಫ್ ನಾಟ್ ಆದ್ರೂ ಇದು ನಂಗೆ ಅರ್ಥನೇ ಆಗಿಲ್ಲ ಬ್ರೋ. ಲೈಕ್ ₹1 ಡಿಸ್ಕೌಂಟ್ ಕೊಡಲ್ಲ ಅಂದ್ರೆ ಲೈಕ್ ಅರ್ಥನೇ ಆಗಿಲ್ಲ ನನಗೆ. ಆ್ಯಂಡ್ ಸ್ವಲ್ಪ ಆದ್ರೂ ಕೊಡ್ತಾರಲ್ವಾ. ವಿ ಆರ್ ಗೋಯಿಂಗ್ ಟು ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಆಫ್ ದ ವ್ಲಾಗ್. ನೆಕ್ಸ್ಟ್ ಸೀನ್ ನೀವು ಎಂಜಾಯ್ ಮಾಡ್ತೀರಾ ಫಾರ್ ಶೋರ್. ಸೊ ನಾವು ವಿ ಆರ್ ಆನ್ ದ ವೇ. ಕೋರಮಂಗಲಾಗ ಹೋಗ್ತಿದ್ದೀವಿ. ಸೊ ಐ ವಿಲ್ ಸಿ ಯು ದೇರ್. 6.5 hours later. ಇವಾಗ ಕೋರಮಂಗಲ ಬಂದಿದ್ದೀನಿ ಆ್ಯಂಡ್ ಒಂದು ಕ್ರೇಜಿ ಪರ್ಚೇಸ್ ಮಾಡೋಕೆ ಹೋಗ್ತಿದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಇಲ್ಲಿ ಮೋಟೋ ಬ್ರದರ್ಸ್ ರೇಸಿಂಗ್ ಸ್ಟೋರ್ಗೆ ಬಂದಿದ್ದೀನಿ ಆ್ಯಂಡ್ ಐ ವಿಲ್ ಶೋ ಯು ವಾಟ್ ಐ ಆಮ್ ಗೋನ್ ಟು ಬೈ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಬಟ್ ಮೇ ಬಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಬಟ್ ದೆನ್ ಲೆಟ್ಸ್ ಸಿ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಗೆಟಿಂಗ್. That is the bike bro. Crazy ಹೆಂಗಿದೆ. What a dream come true ಮಚ್ಚ. ನಾನು ಸ್ಕೂಲಲ್ಲಿ ನೋಡಿದ್ದು R1 ಆ್ಯಂಡ್ ಇಟ್ಸ್ ಬಿನ್ ಅ ಡ್ರೀಮ್ ಸಿನ್ಸ್ ದೆನ್. ಏನೋ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು R15 ತೊಗೊಂಡು ಅದರಲ್ಲಿ ಶೋಕಿ ತೋರಿಸ್ತಿದ್ದಿದ್ದು. ಬಟ್ ಫೈನಲಿ ಮ್ಯಾನ್, ಮೇಕಿಂಗ್ ಡ್ರೀಮ್ಸ್ ಕಮ್ ಟ್ರೂ. Happy for you. Congratulations. ಸ್ಮೈಲ್ ಹೋಗ್ತಿಲ್ಲ ಗುರು. ಅಮೇಝಿಂಗ್. ಕಾನ್ ವೇಟ್. ಟ್ರಾನ್ಸಾಕ್ಷನ್ ಫಿನಿಶ್ ಮಾಡಿ ರೈಡ್ ಮಾಡೋಕೆ ವೇಟ್ ಮಾಡ್ತಿದ್ದೀನಿ. 1 second. ಹಲೋ Hello? ಹಲೋ Hello? 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 Oh, Brahme. No problem. A few moments later. Smile to the camera. ಹ್ಯಾಪಿ ಡೇಸ್ ಆರ್ ಹಿಯರ್ ಅಗೇನ್. ಸೊ ಎಲ್ಲ ನೋಡ್ಕೊಳ್ಳಿ. ಬೈಕರ್ಸ್ ಹೆಂಗಿದ್ರೆ
ರೈಡ್ ಸೇಫ್ ಬ್ರೋ, ಲೈಫ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ರೋಡ್ ಇದ್ರೇ ಓಡಿಸ್ಬೋದಲ್ಲ, ರೋಡ್ ಇಲ್ಲಾಂದರೆ ಎಲ್ಲಿ ಹೋಗಿ ಓಡಿಸ್ತೀರಾ? ಎಲ್ಲ ರೋಡ್ನ ಕ್ಲೋಸ್ ಮಾಡಿಸಿದ್ರೆ, ಇವಾಗ ಬೆಂಗಳೂರಲ್ಲಿ ಇರೋ ಒಂದೇ ರೋಡ್ ನೈಸ್ ರೋಡು, ಅದನ್ನ ಹಾಳು ಮಾಡಬೇಡ. ಡೆಫಿನೆಟ್ಲಿ. ಸೊ ಇವರೇ ಮಿಸ್ಟರ್ ರಾಜ್, ದ ಪ್ರೀವಿಯಸ್ ಓನರ್ ಆಫ್ ದ ಬೈಕ್. ಸೊ ಐ ಆಮ್ ಟೇಕಿಂಗ್ ದಿಸ್ ಬೀಸ್ಟ್ ಆ್ಯಂಡ್ ದಿಸ್ ಬ್ಯೂಟಿ ಫ್ರಮ್ ಹಿಮ್. ಇವ್ರು ಬಂದು ಇವಾಗ ಫ್ಯಾಮಿಲಿ ಮ್ಯಾನ್ ಆಗಿದ್ದಲ್ಲಿ, ಈಸ್ ನಾಟ್ ಗೆಟಿಂಗ್ ಮಚ್ ಟೈಮ್ ಟು ಯೂಸ್ ದ ಬೈಕ್. ಬಟ್ ಬ್ರೋ, ಐ ಆಮ್ ಸ್ಟಿಲ್ ಸಿಂಗಲ್ ಬ್ರೋ. ನಾನು ಆರಾಮಾಗಿ ಓಡಿಸ್ತೀನಿ ಬೈಕ್ನ, ಅಟ್ಲೀಸ್ಟ್ ಫಾರ್ ಅ ಫ್ಯೂ ಇಯರ್ಸ್ ಐ ಆಮ್ ಗೋನ್. ಆ್ಯಂಡ್ ಇವನ್ ಆಫ್ಟರ್ ಐ ಗೆಟ್ ಮ್ಯಾರಿಡ್ ಇನ್ ದ ಫ್ಯೂಚರ್ ಆಗಿದ್ರೆ ಆಗಲಿ, ಸ್ಟಿಲ್ ಬ್ರೋ ಬೈಕೆಲ್ಲ ಕೊಡೋಲ್ಲ ನಾನು. ಐ ಆಮ್ ಗೋನ್ ಕೀಪ್ ಇಟ್ ಫಾರ್ ಎವರ್. ಸೊ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖಂಡಿತ ಸೇಫಾಗಿ ರೈಡ್ ಮಾಡ್ತೀನಿ. ಆ್ಯಂಡ್ ಲಾಂಗ್ ಲೈಫ್ ಇರಬೇಕು ಗುರು. ಆ್ಯಂಡ್ I have too much to experience in life, bro. This is number one. And yeah, we'll see where life goes. So backstory nimgene gottu, I did not buy the helmet. So ivaga Raj de helmet use martidini. It's comfortable though. I can just get this one maybe. First ride. ಒಂದು ಥ್ರಾಟಲ್ ಟ್ವಿಸ್ಟ್ ಮಾಡ್ರೆ ಅಲ್ಲಿ ಹೋಗ್ಬಿಡುತ್ತೆ. ಥ್ರಾಟಲ್ ಕಂಟ್ರೋಲ್ ಮಾಡೋದ್ರಲ್ಲೇ ಇದೆ ಗೇಮು. ಓ ಬ್ರೋ, ಇದು ಥ್ಯಾಂಕ್ ಯು. ನಾನು R15 ಇದ್ದು ತುಂಬ ಒಂದು ದೊಡ್ಡ ಅಪ್ಗ್ರೇಡ್. ಮಿಡ್ಲಲ್ಲಿ 300 600 ಎಲ್ಲ ನಥಿಂಗ್, ಡೈರೆಕ್ಟ್ಲಿ ಸನ್ ಟು ಫಾದರ್. But yeah bro, already GS ಎಲ್ಲ ಓಡಿಸಿದ್ದೀನಿ, so I know how to handle it. But ಸೇಫ್ ಹೆಂಗಿರಬೇಕು. ಆ್ಯಂಡ್ ಇನ್ನೂ ತುಂಬ ವ್ಲಾಗ್ಸ್ ಬರ್ತಿದೆ ಬೈಕಲ್ಲಿ, ಸ್ವಲ್ಪ ಮಾಡಿಫಿಕೇಷನ್ಸ್ ಎಲ್ಲ ಮಾಡಬೇಕಿದೆ. ಸೊ ಸ್ಟೇ ಟ್ಯೂನ್ ಗೈಸ್, ಐ ಆಮ್ ಗೋನಾ ಶೋ ಯು ಲಾಟ್ ಆಫ್ ಕ್ರೇಜಿ ಸ್ಟಫ್. ದ ಅಡ್ವೆಂಚರ್ ಜಸ್ಟ್ ಬಿಗಿನ್ಸ್. ವಾಟ್ ಅ ಕ್ರೇಜಿ ರೈಡ್ ಬ್ರೋ, ಸಖತ್ತಾಗಿದೆ ಗಾಡಿ. ಯಪ್ಪ, ಈ ಗಾಡಿನ ಸ್ಲೋ ಆಗಿ ಓಡಿಸೋದೇ ಕಷ್ಟ, ಬೇಗ ಓಡಿಸ್ಬೇಕಂದ್ರೆ ಓಡಿಸ್ಬೋದು. ಓ ಮ್ಯಾನ್, ಇದು ಕಂಟ್ರೋಲ್ ಮಾಡಿ ಅಲ್ಲಿ ಒಂದು R15 ಹೋಗ್ತಾ ಇದೆ ನೋಡಿ. ಬಟ್ ರೈಡಿಂಗ್ ದ ಸ್ಲೋ ಇಸ್ ಡಿಫಿಕಲ್ಟ್. ಈ ಥರ ಪುಲ್ ಮಾಡೋದು ಸಖತ್ ಈಸಿ, ಎಷ್ಟೋ ಪುಲ್ ಮಾಡ್ಕೊಂಡು ಹೋಗ್ಬೋದು. 1000 cc ಬ್ರೋ ಕೈಯಲ್ಲಿ. ಆ್ಯಂಡ್ ಸೀಟಿಂಗ್ ಪೊಸಿಷನು ಸಖತ್ ಅಗ್ರೆಸಿವ್ ಆಗಿದೆ. ಬಟ್ ಇಟ್ ಫೀಲ್ಸ್ ಗುಡ್ ಯಾ. R15 ಆಲ್ಮೋಸ್ಟ್ ಇಲ್ಲಿ ಇರುತ್ತೆ, ಇದು ಆಲ್ಮೋಸ್ಟ್ ಇಲ್ಲಿ ಇರುತ್ತೆ. ಇದು ಫುಲ್ ಕೆಳಗೆ, ಫುಲ್ ಅಗ್ರೆಸಿವ್ ರೈಡಿಂಗ್ ಪೊಸಿಷನ್. ಆಲ್ರೆಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ R15 ಓಡಿಸಿ ಇರೋದಲ್ಲಿ ಸ್ವಲ್ಪ ಆರಾಮಾಗಿದೆ. ಇಲ್ಲಾಂದರೆ ಇದು ಈ ಪೊಸಿಷನಲ್ಲೇ ಬೆನ್ನು ಹೊಲ ಬಂದ್ಬಿಡುತ್ತೆ. ಓಕೆ, ಸೊ ಟ್ರಾಫಿಕಲ್ಲಿ ಓಡಿಸೋದಕ್ಕೆ ಈ ಗಾಡಿ ಸರಿ ಇಲ್ಲ. ಆಲ್ಮೋಸ್ಟ್ 102 ಇದೆ ಟೆಂಪ್ರೇಚರ್. ಓ ಫುಲ್ ಹೀಟ್, ಕಾಲೆಲ್ಲ ಫುಲ್ ಬಿಸಿಲಾಗಿದೆ. ಬಟ್ ಇದರಲ್ಲಿ ಎಂಜಿನ್ ಹೆಸರು ಬಂದು ಇನ್ಲೈನ್ 4 ಎಂಜಿನ್ ಅಂತ. ಅದು ಬಂದು ಬರೀ ಅಲೆ R1 ಆ್ಯಂಡ್ ಹಯಬುಸಾ ಅಲ್ಲಿ ಸಿಗುತ್ತೆ. ಸೊ ಈ ಎರಡು ಗಾಡಿಯಲ್ಲಿ ಆ ಲಿನಿಯರ್ ಪವರ್ ಫ್ಲೋ ಎಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ಈ ಗಾಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ ಎಲೆಕ್ಟ್ರಾನಿಕ್ಸ್ ಎಲ್ಲ ಏನೂ ಇಲ್ಲ ಈ ಗಾಡಿಯಲ್ಲಿ. ಕಂಪ್ಲೀಟ್ ಮ್ಯಾನ್ಯುಯಲ್. ಒಂದು RX100 ಇದೆಯಲ್ಲ ಗಾಡಿ, ಅದು ಹೇಗೆ ಇದು ಹಾಗೆ. ಬಟ್ 1000 cc ಇದೆ, ಎಂಜಿನ್ ಇಷ್ಟು ದಪ್ಪದಿದೆ. ಇವಾಗ ಟೆಂಪ್ರೇಚರ್ ಆ್ಯಕ್ಚುಲಿ 105ಗೆ ಹೋಗಿದೆ. ಕ್ರೇಜಿ, ಫುಲ್ ಕಾಲನ್ನ ಹೀಟ್ ಆಗಿದೆ. ಬಟ್ ಬ್ರೋ, ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಫೀಲಿಂಗ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸೂಪರ್ ಬೈಕ್ ಓನ್ ಮಾಡ್ತಿದ್ದೀನಿ. ಆ್ಯಂಡ್ ಐ ಆಮ್ ಇನ್ ಲವ್. ಆಲ್ವೇಸ್ ಒಂದು ಬೈಕ್ ಕಲೆಕ್ಷನ್ ಇರಬೇಕು ಅಂತ ಅಂದ್ಕೊಂಡಿದ್ದೆ ಲೈಫಲ್ಲಿ. ಆ್ಯಂಡ್ ಫೈನಲಿ ಐ ಹ್ಯಾವ್ ಬಿನ್ ಏಬಲ್ ಟು ಡೂ ಇಟ್. ಫೈನಲಿ ಇಷ್ಟು ವರ್ಷ ಹಾರ್ಡ್ ವರ್ಕ್ ಮಾಡಿ ಒಂದು ಸೂಪರ್ ಬೈಕ್ ತೊಗೊಂಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ.
ವರ್ಡ್ಸಲ್ಲಿ ಡಿಸ್ಕ್ರೈಬೇ ಮಾಡೋಕ್ಕಾಗ್ತಿಲ್ಲ. ಬಟ್ ಇನ್ನು ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಬರ್ತಿದೆ. ನೆಕ್ಸ್ಟ್ ವ್ಲಾಗ್ಸಲ್ಲಿ ಹೋಗಿ ಗಾಡಿನ ಒಂದು ರ್ಯಾಪ್ ಮಾಡಬೇಕು, ಫುಲ್ ಕ್ಲೀನ್ ಮಾಡಬೇಕು. ಆ್ಯಂಡ್ ಒಂದು ಪ್ರಾಪರ್ ಯಮಹಾ ಶೋರೂಮ್ ಹೋಗಿ ಒಂದು ಸರ್ವಿಸ್ಗೆ ಕೊಟ್ಟು ಒಂದು ಪ್ರಾಪರ್ ಅನ್ವೀಲಿಂಗ್ ಮಾಡಬೇಕು, ಒಂದು ಕರ್ಟನ್ ಎಲ್ಲ ಎತ್ತಿಸಿ ಒಂದು ಗ್ರ್ಯಾಂಡ್ ಇನಾಗ್ರೇಷನ್ ಕೊಡಬೇಕು ಗಾಡಿಗೆ. ಸೊ ಆಲ್ ದ್ಯಾಟ್ ಇಸ್ ಕಮಿಂಗ್, ಯು ವಿಲ್ ಸಿ. ಬಂದು ಬ್ಯಾಂಗ್ಳೂರ್ ಬ್ಯೂಟಿಫುಲ್ ಆಗಿದೆ, ಸೂಪರ್ ವೆದರ್ ಫಾರ್ ಅ ರೈಡ್. ಈ ಥರನೇ ವೆದರ್ ಇದ್ದರೆ ನಾಳೆ ಬೆಳಗ್ಗೆನೇ ನಾ ಎದ್ದು ಫಸ್ಟ್ ಒಂದು ರೈಡ್ಗೆ ಹೋಗ್ತೀನಿ ಗುರು. ವಾ, ಇಲ್ಲಿ ಆ್ಯಕ್ಚುಲಿ ನಾನು 75 ಹಾರ್ಡ್ ಮಾಡೋ ಅಗ್ರ ಲೇಕ್ ಹತ್ರನೇ ಇದ್ದೀನಿ. ಆ್ಯಂಡ್ ಯಾವಾಗಲೂ R15 ಹೋಗೋದು, ಇವಾಗ R1 ಹೋಗೋ ಫೀಲಿಂಗೇ ಡಿಫ್ರೆಂಟ್. ಬಟ್ ನನ್ನ ಬೊಮ್ಮೆಲ್ಲ ಫುಲ್ ಹೀಟ್ ಆಗಿದೆ. ಬಟ್ ಸೂಪರ್ ಬೈಕ್ ಅಂದರೆ ಸೂಪರಾಗಿರ್ಬೇಕಲ್ಲ ಎಕ್ಸ್ಪೀರಿಯನ್ಸ್. ವಾ, 2003 ಮಾಡೆಲ್ ಇದು. ಸೊ 21 years old ಬೈಕ್. ಬಟ್ ಆ ಇನ್ಲೈನ್ 4 ಫೀಲಿಂಗ್ ಬೇರೆ ಗುರು, ಬೇರೆನೇ ಫೀಲಿಂಗ್. ಲವ್. ಸ್ಪೈಡರ್ ಮ್ಯಾನ್ ಮೂವಿಯಲ್ಲಿ ಒಂದು ಡೈಲಾಗ್ ಹೇಳ್ತಾನೆ, ಡಾಕ್ಟರ್ ಆಕ್ಟೋಪಸ್, ದ ಪವರ್ ಆಫ್ ದ ಸನ್ ಇನ್ ದ ಪಾಮ್ ಆಫ್ ಮೈ ಹ್ಯಾಂಡ್ ಅಂತ. ಅದೇ ಫೀಲಿಂಗ್ ಬರ್ತಿದೆ ನನಗೆ. ಈ ವ್ಲಾಗು ನಾ ಹಾಕುವಾಗ ತುಂಬಾ ಜನಗೆ ಈ ಕ್ವೆಶ್ಚನ್ ಇರುತ್ತೆ, ಗುರು ಎಷ್ಟು ಮೈಲೇಜ್ ಬರುತ್ತೆ ಅಂತ. ಅದು ನನಗೆ ಗೊತ್ತಿಲ್ಲ, ನೋಡೋಣ. ಸದ್ಯಕ್ಕೆ ಫುಲ್ ಟ್ಯಾಂಕ್ ಹಾಕಿ ಕೊಟ್ಟಿದ್ದಾರೆ ಗಾಡಿನ. ಸೊ ಇಲ್ಲಿ ಓಡ್ಸಾನೆ ಗೊತ್ತಾಗುತ್ತೆ ಎಷ್ಟು ಮೈಲೇಜ್ ಏನು ಅಂತ. ಬಟ್ ಸುಮ್ಮನೆ ಸಿಟಿ ಒಳಗಡೆ ಎಲ್ಲ ಈ ಬೈಕ್ ಓಡ್ಸೋಕೆ ಪ್ಲ್ಯಾನ್ ಇಲ್ಲ ನನಗೆ. ಓನ್ಲಿ ವೀಕೆಂಡ್ ರೈಡ್ಸ್ ಆ್ಯಂಡ್ ಏನೋ ಇಂಪಾರ್ಟೆಂಟ್ ಪ್ಲೇಸಸ್ ಎಲ್ಲ ಇದ್ರೆ. ಇಲ್ಲಾಂದರೆ ಇದು ಯಂಗರ್ ಬ್ರದರ್ R15. ನಾನು R15 ಆ್ಯಕ್ಚುಲಿ 2014 ಮಾಡಲ್ R15. ಸೊ ಅದಕ್ಕೇನೋ ಇದಕ್ಕೇನೋ 11 years ಡಿಫ್ರೆನ್ಸ್. ಆ್ಯಂಡ್ ಅದಕ್ಕೇನೋ ಆ್ಯಕ್ಚುಲಿ 11 years ಆಗಿದೆ. R15 ಓಲ್ಡ್ ಮ್ಯಾನ್ ಆಗಿದ್ದಾನೆ ಇವಾಗ. ಓಲ್ಡ್ ಮ್ಯಾನ್ ಅಂತ ಇಲ್ಲ, ಮಿಡ್ಲ್ ಏಜ್. ಓಕೆ, ಸೊ ದ ಬೈಕ್ ಇಸ್ ಫೈನಲಿ ಹೋಮ್. ಇವಾಗ ಹೋಗಿ ಇದನ್ನ ಯಂಗರ್ ಬ್ರದರ್ ಹತ್ರ ಇಂಟ್ರೊಡ್ಯೂಸ್ ಮಾಡೋಣ ಬನ್ನಿ. ಸೊ ಇದೆ ತಮ್ಮ, ಇಲ್ಲಿ ಇದ್ದಾರೆ ಅಣ್ಣ. ಸೊ ಲೈಕ್ ದ ಟ್ವಿನ್ಸ್, ನಾಟ್ ಟ್ವಿನ್ಸ್, ಲೈಕ್ ಫಾದರ್ ಅಂಡ್ ಸನ್, ಬ್ರದರ್ಸ್, ಗೊತ್ತಿಲ್ಲ ಏನು ಹೇಳ್ಬಹುದು, ನೀವೇ ಹೇಳಿ. ಓಕೆ, ಸೊ ಇವಾಗ ಇಬ್ರು ಜೊತೆ ಒಂದು ಶಾಟ್ ತಗೋಬಹುದು. Crazy. These are my two. Oh. Stand. No damage. Let's retake that. ಇದು ಬಂದು ಒಂದು ಕನಸ್ ಜೊತೆ ತಗೊಂಡೆ, ಅಂಡ್ ಇವಾಗ ನಾ ಕನಸ್ ನಾನೇ ತಗೊಂಡಿದ್ದೀನಿ. ಸೊ ಐ ಆಮ್ ಸೂಪರ್ ಹ್ಯಾಪಿ ಬ್ರೋ. ಇದು ನಾನು ಒಂದು ಟೈಮ್ ನಿಂತ್ಕೊಂಡು ನೋಡಬೇಕು ಇದನ್ನ ಹೇಗಿದೆ ಅಂತ. ದ ಟೂ ನೆಕ್ಸ್ಟ್ ಟು ಈಚ್ ಅದರ್. ಖುಷಿ ಆಗ್ತಿದೆ ಬ್ರೋ. ಸಖತ್ತಾಗಿದೆ ಗುರು. ಓಡ್ಸಕ್ಕೆ ಸಖತ್ ಫನ್ನಿಂಗ್ ಇದೆ. ಪವರ್ ಬಂದು ಕಂಟ್ರೋಲ್ ಮಾಡಬೇಕು, ಬಟ್ ಇದು ಆ್ಯಕ್ಚುಲಿ ಡೈಲಿ ಓಡಿಸ್ಬೋದು. ಸಿಟಿ ಒಳಗಡೆ ಓಡ್ಸೋಕ್ಕೆ ಸ್ವಲ್ಪ ಟೆನ್ಷನ್ ಆಗುತ್ತೆ, ಯಾಕಂದರೆ ಅಷ್ಟು ಪವರ್ ಇಟ್ಕೊಂಡು ಓಡಿಸ್ದೇ ಇರೋದು. ಬಟ್ ಸೌಂಡು ಎಲ್ಲಿ ಹೋದ್ರೇನು ನಾನು ನಾರ್ಮಲಾಗಿ ರೆವ್ವೇ ಕೊಟ್ಟಿಲ್ಲ ಅಂದರೆ ಕೂಡ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಟರ್ನ್ ಮಾಡಿ ನೋಡ್ತಿದ್ದಾರೆ. ಸೊ ಇಟ್ಸ್ ಕ್ರೇಜಿ. ಬಟ್
ಏನು ಸೀನ್ ಅಂದರೆ ಮೈ ಡೇ ಅಷ್ಟು ಬೇಗ ಎಂಡ್ ಆಗಲ್ಲ, ಒಂದೇ ಟಾಸ್ಕಲ್ಲಿ ಎಲ್ಲ ದಿನ ಎಂಡ್ ಆಗಲ್ಲ. ಇವಾಗ ಜಿಮ್ಮಿಗೆ ಹೋಗಬೇಕು. ನನ್ನ ಫ್ರೆಂಡ್ ಒಬ್ಬ ಇನ್ಫ್ಲೂಯೆನ್ಸರ್ ಬಂದಿದ್ದಾನೆ, ಸೊ ಅವನ ಜೊತೆ ವ್ಲಾಗ್ ಶೂಟ್ ಮಾಡೋಕೆ ಹೋಗ್ತಿದ್ದೀನಿ. ಲೆಟ್ ಅಸ್ ಗೋ. ಬಟ್ ಅದನ್ನ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಬೇಕು. ಸೊ ಫಿಟ್ನೆಸ್ ವ್ಲಾಗ್ ಕಮಿಂಗ್ ಅಪ್ ಸೂನ್. ಪೀಸ್.